ಕಂಪೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ನವಜಾತ ಶಿಶು ಅಪಹರಣ ಪ್ರಕರಣ ವರದಿಯಾಗಿತ್ತು. ಇದು ನಮ್ಮ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸೋಮವಾರ ಬೆಳಗಿನ ಜಾವ ಜನಿಸಿದ ಒಂದು ನವಜಾತ ಗಂಡು ಮಗು. ಅದನ್ನು ಮಧ್ಯಾಹ್ನ ಒಂದು 3 ಗಂಟೆ ಸುಮಾರಿಗೆ ನರ್ಸ್ ರೀತಿಯಲ್ಲಿ, ಆಸ್ಪತ್ರೆಯ ಸಿಬ್ಬಂದಿ ರೀತಿಯಲ್ಲಿ ಮಗುವಿಗೆ ಏನೋ ಒಂದು ಬ್ಲಡ್ ಚೆಕಿಂಗ್ ಮಾಡಬೇಕು ಅಂತ ಹೇಳಿ ಆ ಒಂದು ನೆಪದಲ್ಲಿ ಮಗುವಿನ ಅಪಹರಣ ಆಗಿರೋ ಬಗ್ಗೆ ಒಂದು ದೂರನಾಗಿರುತ್ತೆ. ದೂರು ಬರುವ ಸಂದರ್ಭದಲ್ಲಿ ಇಲ್ಲಿ ನಾವೊಂದು ನಮ್ಮ ಮಾಸಿಕ ಅಪರಾಧ ಸಭೆ ಮಾಡ್ತಾ ಇದ್ವಿ. ಬಂದ ತಕ್ಷಣ ನಾವು ಇಮಿಡಿಯೇಟ್ ಇನ್ಸ್ಪೆಕ್ಟರ್ಗಳಲ್ಲಿ ಕಳಿಸಿದ್ದೀವಿ. ನಂತರ ಎಲ್ಲ ಅಧಿಕಾರಿಗಳ ತಂಡ ನಾವು ಆಸ್ಪತ್ರೆಗೆ ಹೋಗಿದ್ದೀವಿ. ಇದೊಂದು ತುಂಬ ಗಂಭೀರವಾದ ಮತ್ತು ರೇರ್ ಇನ್ಸಿಡೆಂಟ್ ಇಲ್ಲಿ ಕಲಬುರಗಿ ನಗರದಲ್ಲಿ ನಡೆದಿರುವಂಥದ್ದು. ಇದರಲ್ಲಿ ಸ್ಥಳೀಯ ಶಾಸಕರು, ಜಿಲ್ಲಾ ಮಂತ್ರಿಯವರು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರು ಮತ್ತು ಸಾರ್ವಜನಿಕರು, ನಮ್ಮ ಚೀಫ್ ಆಫ್ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಇದನ್ನು ಒಂದು ತುಂಬ ಗಂಭೀರವಾದ ಪ್ರಕರಣ ಅಂತ ಪರಿಗಣಿಸಿ ಎಲ್ಲರೂ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾರೆ. ನೀವು ಮಾಧ್ಯಮ ಮಿತ್ರರವರು ಕೂಡ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾಯಿದ್ರಿ. ತಮಗೆ ತಿಳಿದಿರುವ ಹಾಗೆ ಇದು ಒಂದು ತುಂಬ ಚಾಲೆಂಜಿಂಗ್ ಕೇಸ್ ಇತ್ತು. ಇದರಲ್ಲಿ ವಿಶೇಷವಾಗಿ ನಮಗೆ ಏನು ವೈಜ್ಞಾನಿಕವಾಗಿ ಕೆಲವು ಸಾಕ್ಷಿಗಳ ಅವಶ್ಯಕತೆ ಇರುತ್ತೆ ತನಿಖೆಯಲ್ಲಿ, ಅಪರಾಧಗಳನ್ನು ಭೇದಿಸಲಿಕ್ಕೆ, ಪತ್ತೆ ಮಾಡಲಿಕ್ಕೆ. ಇದರಲ್ಲಿ ನಮಗೆ ಕೆಲವು ಕುರುಹುಗಳು ಏನು ಸಿಕ್ಕಿದ್ದು ಅದು ನಮಗೆ ಅಪರಾಧಿಗಳನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡುವಂಥ ಸಾಕ್ಷಿಗಳು ನಮಗೆ ಸಿಗಲಿಲ್ಲ ಆರಂಭದ ಹಂತದಲ್ಲಿ. ಹಾಗಾಗಿ ನಾವು ಪ್ರಥಮವಾಗಿ ಏನು ಒಂದು 3 ತಂಡಗಳನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ನಿನ್ನೆ ನಗರದ ನಿಯರ್ಲಿ 80 to 100 ಸ್ಟಾಫ್ ಆಫೀಸರ್ಸ್, ಎಂಟೈರ್ ಕ್ರೈಮ್ ಟೀಮ್ಗಳನ್ನು, ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ನಾನಾ ರೀತಿಯಲ್ಲಿ ಮಾಹಿತಿ ಕಲೆ ಹಾಕಲಿಕ್ಕೆ ನಿರ್ದೇಶನ ನೀಡಲಾಗಿತ್ತು. ಅದರ ಒಂದು ಕಲೆಕ್ಟಿವ್ ಟೀಮ್ ಎಫರ್ಟ್ಲಿಂದ ನಾವು ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸಿ ಆ ಪೇರೆಂಟ್ಸಿಗೆ ಒಪ್ಪಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಅದಕ್ಕೆ ನಾನು ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಏನು ಈ ಮಗುವನ್ನು ಅಪಹರಣ ಮಾಡಿದರು 3 ಮಹಿಳಾ ಅಪರಾಧಿಗಳಿದ್ದಾರೆ, ಅವರನ್ನು ಕೂಡ ಈಗಾಗಲೇ ನಾವು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾಯಿದ್ದೀವಿ. ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋದೇನಂತಂದರೆ, ಇದರಲ್ಲಿ ಏನು ಈಗ 3 ಜನ ಬಂಧಿತರಾಗಿರುವ ಮಹಿಳಾ ಅಪರಾಧಿಗಳಿದ್ದಾರೆ, ಅವರು 50,000 ರೂಪಾಯಿಗೆ ಒಂದು ಮಗುವನ್ನು ಕೊಡಲಿಕ್ಕೆ ಅವರು ಡೀಲನ್ನು ಮಾಡಿರ್ತಾರೆ. ಒಬ್ಬ ಮಹಿಳೆಗೆ ಸುಮಾರು 5 ರಿಂದ 7 ವರ್ಷದಿಂದ ಮಗುವಾಗಿರಲಿಲ್ಲ, ಅವರಿಗೆ ಒಂದು ಮಗು ಬೇಕಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಚಿರಪರಿಚಿತ ಇರೋರು ಈಗ ಆರೋಪಿಗಳಿಗೆ ಪರಿಚಯ ಆಗ್ತಾರೆ. ಪ್ರಾಥಮಿಕವಾಗಿ ಏನು ನಮ್ಮದು ಚೈಲ್ಡ್ ಹೋಮ್ ಇದೆ, ಅಡಾಪ್ಷನ್ ಪ್ರೊಸೆಸ್ ಮುಖಾಂತರ ಇವರಿಗೆ ಮಗು ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ 2 ಇದೆ. ಒಂದು, ಇವರಿಗೆ ಬೇಕಾಗಿರುವಂಥದ್ದು ಗಂಡು ಮಗು. ಅಲ್ಲಿ ಅಡಾಪ್ಷನ್ ಸೆಂಟ್ರಲ್ಲಿ ರೂಲ್ಸ್ ಪ್ರಕಾರ ಪ್ರಥಮ ಅಡಾಪ್ಷನಿಗೆ ಫಸ್ಟ್ ಗರ್ಲ್ ಚೈಲ್ಡನ್ನು ನೀಡ್ತಾರೆ. ಅದ್ರ ಜೊತೆಗೆ ನಿಯಮಗಳ ಪ್ರಕಾರ ವೇಟಿಂಗ್ ಪೀರಿಯಡ್ ಮೋರ್ ದೆನ್ 1 year 1.5 year ಇರುತ್ತೆ. ಅದಕ್ಕೆ ಶಾರ್ಟ್ಕಟ್ಟಾಗಿ ಇವ್ರ ಮೇಲೆ ಏನು ಇವರು ಆಲ್ರೆಡಿ 50,000 ರೂಪೀಸ್ ಮಾತಾಡಿರ್ತಾರೆ. ಅದರ ಬೆನ್ನಲ್ಲೇ, ಅದರ ಹಿನ್ನೆಲೆಯಲ್ಲಿನೇ 25,000 ಆಲ್ರೆಡಿ ಇವರು ಅಡ್ವಾನ್ಸ್ ಅಮೌಂಟನ್ನು ತೊಗೊಂಡಿರ್ತಾರೆ. ಮತ್ತು ಅವರಿಂದ ಇವ್ರ ಮೇಲೆ ಒತ್ತಡನೂ ಇರುತ್ತೆ, ಆದಷ್ಟು ಬೇಗ ಮಗು ಬೇಕಂತ. ಸೊ ಇನ್ಸಿಡೆಂಟ್ ಆಗಿದ್ದು ಸೋಮವಾರ ಮಧ್ಯಾಹ್ನ ಅರೌಂಡ್ ಬಿಟ್ವೀನ್ 1:30 to 3. ನಮ್ಮ ತನಿಖೆಯಿಂದ ಬೆಳಕಿಗೆ ಬಂದಿರೋದಂತಂದರೆ ಇವರು ಸಂಡೇ ನೈಟ್ ಕೂಡ ಒಂದು ಅಟೆಂಪ್ಟ್ ಮಾಡಿರ್ತಾರೆ. ಸಂಡೇ ನೈಟ್ ಬಿಟ್ವೀನ್ 12 to 12:30 ಆಸ್ಪತ್ರೆ ಹೋಗಿರ್ತಾರೆ. ಆವಾಗ ಅದು ಯಶಸ್ವಿ ಆಗಲ್ಲ. ನಂತರ ಸೋಮವಾರ ದಿನದ ಟೈಮಲ್ಲಿ ಏನು ಆಸ್ಪತ್ರೆ ಸಿಬ್ಬಂದಿಯವರ ಶಿಫ್ಟಿಂಗ್ ಟೈಮ್ ಇರುತ್ತೆ, ಆ ಸಂದರ್ಭದಲ್ಲಿ ಇವರು, ತಮಗೆಲ್ಲ ಗೊತ್ತಿದೆ, ಬೇಸಿಕಲಿ ಅವರು ಡಾಕ್ಟರ್ಸ್ ಥರ, ಸ್ಟಾಫ್ ನರ್ಸ್ ಥರ ಒಂದು ವೈಟ್ ಆ್ಯಪ್ರನ್ ಕೂಡ ಹಾಕ್ಕೊಂಡು ಅಲ್ಲಿ ಹೋಗಿ ಬ್ಲಡ್ ಪ್ರೊಫೈಲ್ ಮಾಡಬೇಕು, ಇವರ ಮೆಡಿಕಲ್ ಚೆಕ್ ಮಾಡಿಸ್ಬೇಕಂತ ಹೇಳ್ಕೊಂಡು ಇವರಿಗೆ ಮಗುವನ್ನು ತೆಗೆದುಕೊಂಡು ಹೋಗ್ತಾರೆ. ಇವ್ರ ಜೊತೆ ಆ ಮಗುವಿನ ಅಟೆಂಡರ್ ಬಂದಿರ್ತಾರೆ, ರಿಲೇಟಿವ್. ಬಂದಾಗಲೂ ಅವರಿಗೆ ಇವರು ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ. ಏನಂತಂದರೆ, ಈ ತಾಯಿದು ಮತ್ತು ಮಗುದು ಡಾಕ್ಯುಮೆಂಟ್ಸ್ ತರಬೇಕು, ಅದು ತಂದಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಅಂದರೆ ನೀವು ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿ ಮಗು ಇವ್ರ ಹತ್ರ ತೆಗೆದುಕೊಂಡು ಇವ್ರ ತಾಯಿ ಜೊತೆ ಯಾರು ಅಟೆಂಡ್ ಮಾಡಿರ್ತಾರೆ ಅವರು ತರೋದ್ರೊಳಗಡೆ ಇವರಲ್ಲಿಂದ ಪರಾರಿಯಾಗಿರ್ತಾರೆ.
ನಾವು ಇದರಲ್ಲಿ ಸುಮಾರು ಆಟೋ ಚಾಲಕರು ಮತ್ತು ಸಾರ್ವಜನಿಕರಿಗೂ ಕೂಡ ನಾವು ಇಲ್ಲಿ ಸ್ಮರಿಸಬೇಕಾಗುತ್ತೆ. ತಮಗೆಲ್ಲ ಗೊತ್ತಿರುವಾಗ ನಾನು ಹೇಳಿದೆ, ಆರಂಭದ ಹಂತದಲ್ಲಿ ಇದೊಂದು ಜಿಲ್ಲೆ ಇದ್ದರೂ ನಮಗೆ CCTVಗಳ ಕಣ್ಗಾವಲು ಮತ್ತು ಸುಮಾರು ಈ ಸೇಫ್ಟಿ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ಗಳ ಅವಶ್ಯಕತೆ ಭಾಳ ಇದೆ. ನಮಗೆ ದೊರೆತ ಕೆಲವು ದಾಖಲಾತಿಗಳು, ಇನ್ನೂ ಎವಿಡೆನ್ಸಸ್ಗಳಿತ್ತು, ಅದು ಕ್ಲಿಯರ್ ಕಟ್ ಇರಲಿಲ್ಲ. ಈಗ ಈವನ್ CCTV ರೆಸೊಲ್ಯೂಷನ್ ನಮ್ಮ ಹತ್ರ ಇದ್ದದ್ದು ಕ್ಲಿಯರ್ ಇರಲಿಲ್ಲ. ಒಂದು ಆಟೋದಲ್ಲಿ ಸಾಗಿರೋ ಬಗ್ಗೆ ನಮ್ಗೆ ಮಾಹಿತಿ ಬರುತ್ತೆ. ಮಾಧ್ಯಮದಲ್ಲಿ ಬಿತ್ತರಿಕೆ ಆಗಿರುವ ಕೆಲವು ವರದಿಗಳ ಪ್ರಕಾರ ಮತ್ತು ಕೆಲವು ನಾವೆಲ್ಲ ವಿ ವೆಂಟ್ ಔಟ್ರೈಟ್ ಎಲ್ಲ ಆಟೋ ಚಾಲಕರು ಅಸೋಸಿಯೇಷನ್ಗಳಿಗೆಲ್ಲ ರೀಚ್ ಆದೀವಿ. ಇದೊಂದು ಎಲೆಕ್ಟ್ರಿಕ್ ಆಟೋದಲ್ಲಿ ಅವರು ಸಾಗಣೆ ಮಾಡಿರೋದು ಮಾಹಿತಿ ಬಂತು. ಅದರ ಮೇರೆಗೆ ಆ ಡ್ರೈವರ್ಗಳ ಒಂದು ಕುರುಹುಗಳು ಸಿಗುತ್ತೆ, ಅವ್ರ ಬಾಡಿ ಫಿಸಿಕ್. ಅದರ ಮೇಲೆ ನಾವು ಮಾಹಿತಿ ಕಲೆ ಹಾಕಿದಾಗ ಆಟೋ ಡ್ರೈವರ್ ವಾಲಂಟ್ರಿಯಾಗಿ ಬಂದರು. ವಾಲಂಟ್ರಿಯಾಗಿ ಬಂದು ನೋಡಿದಾಗ ಇವರೇನು ಮಹಿಳೆ ಏನು ಅಪಹರಣ ಮಾಡಿದ್ರು, ಒಬ್ಬರು ಮಹಿಳೆ ಆಟೋ ಹತ್ತಿರ್ತಾರೆ. ಅವರ ಸಹಚರರು ಬರಲಾರ್ದಕ್ಕೋಸ್ಕರ ಅವರು ಆಟೋ ಮುಂದೆ ಸ್ವಲ್ಪ ಹತ್ತಿದ್ದು ವಿತಿನ್ 10 to 15 ಮೀಟರ್ ಒಳಗಡೆ ಹಿಡಿದು ಬಿಡ್ತಾರೆ. ಸೊ ಅಗೇನ್ ವಿ ಹ್ಯಾಡ್ ಒನ್ ಡೆಡ್ ಲಾಕ್. ಮುಂದೆ ಯಾವ ಆಟೋದಲ್ಲಿ ಹತ್ತಿದ್ರು, ಹೇಗೆ ಹೋಗಿದ್ರು ಗೊತ್ತಿಲ್ಲ. ಅದ್ರ ಜೊತೆಗೆ ಈ ಮಾಧ್ಯಮದಲ್ಲಿ ಬಂದ ನಂತರ ಸುಮಾರು ಜನ ನಮಗೆ ಕರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೈಲ್ಡ್ ಲೈನಿಗೆ ಕರೆ ಮಾಡಿದರು, ನಮ್ಮ 112 ಕರೆ ಮಾಡಿದರು, ಡೈರೆಕ್ಟ್ ನೇರವಾಗಿ ನಮ್ಗೆ ಕರೆ ಮಾಡಿದ್ರು. ಈ ರೀತಿ ಸಸ್ಪಿಷಿಯಸ್ ಮಗು ತೊಗೊಂಡು ಹೋಗ್ತಾ ಇರೋರು ನಾವು ಯಾದಗಿರಿಯಲ್ಲಿ ನೋಡಿದ್ದೀವಿ, ಶಾಬಾದಲ್ಲಿ ನೋಡಿದ್ದೀವಿ, ಕೆಲವರು ಬೆಂಗಳೂರು ಅಂತ ಹೇಳಿದರು, ಕೆಲವರು ಹೈದರಾಬಾದ್ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ಈ ನಮ್ಮ ಏನು ನಿಯರ್ಲಿ 24 to 30 hours ನಮ್ಮದು ಎಫರ್ಟ್ಸ್ ಇತ್ತು. ವಿ ಹ್ಯಾಡ್ ಮೆನಿ ಲೀಡ್ಸ್, ಮಿಸ್ಲೀಡ್ಸ್ ಆಲ್ಸೋ. ಮಿಸ್ಲೀಡ್ಸ್ ಕೆಲವು ಇನ್ಫಾರ್ಮೇಷನ್ ಸಾರ್ವಜನಿಕ ಇಟ್ ಟೆಲ್ಸ್ ಅಬೌಟ್ ಹೌ ಮಚ್ ಪೀಪಲ್ ಆರ್ ಅವೇರ್, ಹೌ ಮಚ್ ಪ್ರೆಷರ್ ವಾಸ್ ಅನ್ ಅಸ್ ಟು ಕ್ರ್ಯಾಕ್ ದಿಸ್ ಕೇಸ್. ಇದೆಲ್ಲದರ ನಡುವೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ, ಅದರಲ್ಲಿ ಪ್ರಮುಖವಾಗಿ ನಮಗೆ ಚಾಲೆಂಜ್ ಇರುವಂಥ ತಮಗೆಲ್ಲ ಗುರ್ತಿದೆ. ಈ ಮಗುವಿನ ಅಪಹರಣ ಆದಾಗ ಮಗುವಿನ ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಸೊ ವಿ ವಾಂಟೆಡ್ ಟು ರೆಸ್ಕ್ಯೂ ದ ಚೈಲ್ಡ್ ಸೇಫ್ಲಿ ವಿತೌಟ್ ಎನಿ ಹಾರ್ಮ್ ಟು ದಿ ಚೈಲ್ಡ್. So our team successfully rescued the child within 30 hours. I place it on record my utmost and congratulations and appreciations to the entire team of Kalaburgi City Police. ಮತ್ತು ಅದರ ಜೊತೆಗೆ ಕೆಲವು ಪ್ರಿಕಾಷನ್ಸ್ಗಳನ್ನು ನಾವು ತೆಗೆದುಕೊಳ್ಬೇಕು. ಈಗಾಗಲೇ ನಾವು ಜಿಮ್ಸ್ ಡೈರೆಕ್ಟರ್ ಅವ್ರ ಜೊತೆ ಮಾತಾಡಿದ್ದೀವಿ. ವಿ ವಿಲ್ ವರ್ಕ್ ಟುಗೆದರ್ ಟು ಇಂಪ್ರೂವ್ ದಿ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಅಲ್ಲಿ ಏನೇನು CCTVಗಳು ಹಾಕೊಳ್ಳೋದ್ರ ಬಗ್ಗೆ, ಈ ಅನಧಿಕೃತವಾಗಿ ಅಟೆಂಡರ್ಸು ಅಥವಾ ಜನರು ಸಾರ್ವಜನಿಕರು ಬರೋಂಥದ್ರ ಬಗ್ಗೆ ಅವುಗಳು ಸ್ಟ್ರೀಮ್ಲೈನ್ ಆಗಲೇಬೇಕಾಗುತ್ತೆ. ಅದ್ರ ಬಗ್ಗೆಯೂ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಆ್ಯಂಡ್ ಇನ್ ಫ್ರಂಟ್ ಆಫ್ ಯು ಐ ವಾಂಟ್ ಟು ಅಪ್ರಿಷಿಯೇಟ್ ಮೈ ಟೀಮ್. ಪ್ರಶ್ನೆಗಳು 113 ಇದೆ, ನೀವು ನನ್ನ ಚೇಂಬರಲ್ಲಿ ನೋಡಿದರೆ ಯು ಕ್ಯಾನ್ ಸಿ ಲೈವ್. ಅದನ್ನು ನಾವೀಗ ಆಲ್ರೆಡಿ ಮಾಸ್ಟರ್ ಕಂಟ್ರೋಲ್ ಮಾಡಿ ಐ ಕ್ಯಾನ್ ಸಿ ಇನ್ ಮೈ ಚೇಂಬರ್ ಇಟ್ ಸೆಲ್ಫ್ ಎಲ್ಲ CCTV ಕ್ಯಾಮ್ರಾಗಳನ್ನು. ಅದ್ರ ಜೊತೆಗೆ ಸ್ಟೇಷನ್ಗಳಲ್ಲಿರೋ CCTV ಕ್ಯಾಮ್ರಾಗಳನ್ನು ಕೂಡ ಅಲ್ಲಿ ನಾನು ನೋಡೋ ರೀತಿ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ನಮ್ಮ ಹೊಯ್ಸಳ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಏನಿದೆ ಅವುಗಳ ಮೂಮೆಂಟ್ಗಳನ್ನು ಕೂಡ ನಾವು ಲೈವ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ವಿತ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ವಿ ಆರ್ ಟ್ರೈಯಿಂಗ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಎಕ್ಸಿಸ್ಟಿಂಗ್ ಸಿಸ್ಟಮ್. ಅದಲ್ಲದೆ ಡೆಫಿನೆಟ್ಲಿ ನಾನು ಹೇಳಿದಾಗೆ ಇದು ಬೆಳೀತಾ ಇರುವ ನಗರ ಇದೆ. ವಿ ವಿಲ್ ನೀಡ್ ಡೆಫಿನೆಟ್ಲಿ ಅಡಿಷ್ನಲ್ ಇನ್ಫ್ರಾಸ್ಟ್ರಕ್ಚರ್. ಅದಕ್ಕೀಗ ಆಲ್ರೆಡಿ ನಾವು ಒಂದು ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೋಸ್ಕರ ಸುಮಾರು CCTV ಕ್ಯಾಮ್ರಾಗಳನ್ನು, ಚಾಲನ್ ಸಿಸ್ಟಮ್ಗಳನ್ನು ಜಾರಿ ತರಲಿಕ್ಕೆ ಕೆಲವು ಮನವಿಯನ್ನು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಸೊ ಲೀಡ್ಸ್ಗಳ ಬಗ್ಗೆ ಹೇಳೋದು ವೃತ್ತಿಯ ಅಗೇನ್ಸ್ಟ್ ಆಗುತ್ತೆ, ದಯವಿಟ್ಟು ಕೇಳಬಾರ್ದು. ನೀವೇನು ಹಾಕ್ತೀರ ಅದನ್ನೇ ಅಪರಾಧಿಗಳು ಮತ್ತೆ ಪ್ರಿವೆನ್ಷನ್ ತೊಗೊಂಡು ಮತ್ತೆ ನಮ್ಮ ತನಿಖೆಯ ಒಂದು ಪ್ರಗತಿ ಅಥವಾ ಏನು ಸ್ಪೀಡ್ ಇದೆ ಅದಕ್ಕೆ ಮತ್ತೆ ಬ್ರೇಕ್ ಹಾಕ್ತಾರೆ. ಸೊ ಬೇಸಿಕಲಿ ವಿ ಆರ್ ಹ್ಯಾಪಿ ದ್ಯಾಟ್ ವಿ ವರ್ ಏಬಲ್ ಟು ಸಾಲ್ವ್ ದಿಸ್ ಕೇಸ್ ವಿತಿನ್ ದ ಶಾರ್ಟೆಸ್ಟ್ ಸ್ಪ್ಯಾನ್. ಎಂಟೈರ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ 2 ದಿನ ಅವರು ನಿದ್ದೆ ಮಾಡಿರಲಿಲ್ಲ. ದೇ ವರ್ಕಿಂಗ್ ಹೋಲ್ ಡೇ ಆ್ಯಂಡ್ ನೈಟ್. ಆ್ಯಂಡ್ ತಮಗೆ ತಿಳಿದಿರುವ ಹಾಗೆ ನಿನ್ನೆ ರಾತ್ರಿ ಮಗುವಿನ ಪೇರೆಂಟ್ಸ್ ಬಹುಶಃ ಅವರಿಗೆ ಗೊತ್ತೂ ಇರಲಿಲ್ಲ ಅನಿಸುತ್ತೆ ಮಗು ಆ ಟೈಮಲ್ಲಿ ಬರುತ್ತೆ ಅಂತ. ದೇ ವರ್ ಸ್ಲೀಪಿಂಗ್. ಅವರಿಗೆ ಎಬ್ಬಿಸಿ ನಮ್ಮ ತಂಡದವ್ರ ಮುಖಾಂತರ ನಾವು ಮಗುವನ್ನು ಹಸ್ತಾಂತರ ಮಾಡಿದ್ದೀವಿ. ಇಟ್ ಈಸ್ ವೆರಿ ಹ್ಯಾಪಿ, ಹೈಲಿ ಸ್ಯಾಟಿಸ್ಫೈಯಿಂಗ್ ಜಾಬ್ ಫಾರ್ ಅಸ್. ಥ್ಯಾಂಕ್ ಯು. ಐ ವಿಲ್ ಜಸ್ಟ್ ಇಶ್ಯೂ ಈಗ ನಾನು ಹೇಳಿದೆ, ಈಗ ಇದು ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ಇನ್ನೂ 12 ಗಂಟೆ ಆಗಿಲ್ಲ.
ನಾವು ವಿಚಾರಣೆ ಮಾಡಬೇಕಾಗಿದೆ. ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಪ್ರಕಾರ ಏನೊಬ್ಬರು ಮಹಿಳೆ ಇದ್ದರು, ಅವರಿಗೆ ನಿಯರ್ಲಿ 5 to 7 ಇಯರ್ಸ್ನಿಂದ ಮಕ್ಕಳಾಗಿರಲಿಲ್ಲ. ಇವರಿಗೆ ಚಿರಪರಿಚಿತರಿಂದ ಆರೋಪಿಗಳು ಯಾರು ಪರಿಚಯ ಇದ್ದಾರೆ ಅವ್ರ ಮುಖಾಂತರ 50,000 ರೂಪಾಯಿಗೆ ಒಂದು ಮಗು ಅರೇಂಜ್ ಮಾಡಲಿಕ್ಕೆ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ ಥ್ರೂ ಅಡಾಪ್ಷನ್ ಸೆಂಟರ್. ಇನಿಷಿಯಲಿ ಇಟ್ ಫೇಲ್ಸ್. ಸೊ ಅದು ಫೇಲ್ ಆಗಿದ ತಕ್ಷಣ ಇವರು ಈ ಅಪಹರಣ ಮಾಡಲಿಕ್ಕೆ ಸಂಚು ರೂಪಿಸ್ತಾರೆ. ಅದು ಸಂಚು ಎಲ್ಲಿ ರೂಪಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಕೆಲವು ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಅದರ ನಂತರ ತಮಗೆ ತಿಳಿಸಿದ ಹಾಗೆ ಸಂಡೇ ನೈಟ್ ಅರೌಂಡ್ 12-12:30 ಕೂಡ ಅಲ್ಲಿ ಆಸ್ಪತ್ರೆಗೆ ಹೋಗಿದ್ದಾರೆ. ಅವಾಗ ಅಟೆಂಪ್ಟ್ ಮಾಡಿದರೆ ಅದು ಯಶಸ್ವಿ ಆಗಿಲ್ಲ. ನಂತರ ನೆಕ್ಸ್ಟ್ ಡೇ ಅವರು ಈ ಮಗುವನ್ನು ಅಪಹರಣ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಏನು ಇವರು ತೆಗೆದುಕೊಂಡು ಹೋಗಿದ್ರು ಅಪಹರಣ ಮಾಡಿದವರು ಅವ್ರ ಹತ್ರ ಅಪಹರಣಕಾರರಿಂದ ಏನಾಗಿದೆ 25,000 ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇನ್ನೂ 25,000 ಅವ್ರು ಕೊಡಬೇಕಾಗಿತ್ತು. ಇಲ್ಲಿವರೆಗೆ ತಿಳಿದ ಪ್ರಕಾರ ಬೇರೆ ಅಪರಾಧಗಳಿಲ್ಲ. ಕೆಲವು ಇನ್ಸಿಡೆಂಟ್ಸ್, ಕೆಲವು ಅಪರಾಧ ಅಂದರೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇದೆ. ಫ್ಯಾಮಿಲಿ ಪ್ರಾಬ್ಲಮ್ ಅಂದರೆ 498 ಮ್ಯಾರಿಟಲ್ ಡಿಸ್ಪ್ಯೂಟ್ ಕೇಸ್ ಇದೆ. ಒಬ್ರಿಗೊಬ್ರು ಪರಿಚಯ, ಸೇಮ್ ಏರಿಯಾದವರು, ರಿಲೇಟಿವ್ ಆಗಬೇಕು. ತಮಗೆ ತಿಳಿದಿರುವ ಹಾಗೆ ಈಗ ಇದು ಅಪಹರಣ ಆಗಿದ್ದು ವಿತಿನ್ 24 hours. ಆ್ಯಂಡ್ ಮೋರ್ ಎವರ್ ಅಪಹರಣ ಮಾಡಿದವರು ಯಾರಿಗೆ ಮಗು ಕೊಡಬೇಕಾಗಿತ್ತು ಅದರಲ್ಲಿನೂ ಕೂಡ ಅವರು ಹಿಂದೇಟು ಹಾಕಿದರು. ಮಿನಿಮಮ್ ಪ್ರಿಕಾಷನ್ಸ್ ಈ ಆರೋಪಿಗಳು ತೆಗೆದುಕೊಳ್ತಾರೆ. ನಮ್ಮ ಟಾರ್ಗೆಟ್ ಇದ್ದಿದ್ದು ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಟು ಟ್ರೇಸ್ ದ ಚೈಲ್ಡ್ ಸೇಫ್ಲಿ.